ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಶೀರ್ ಕುರ್ಮಾ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನಂತ ನೋಡೋಣ. ನೋಡಿ, 10-15 ಕೇಸರಿ ದಳ ತೊಗೊಂಡಿದ್ದೀನಿ, ಮತ್ತು 2 ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ, ಹಾಲು ಪೌಡ್ರ್ ಸ್ವಲ್ಪ, ಡ್ರೈ ಫ್ರೂಟ್ಸು ಬಾದಾಮಿ, ಪಿಸ್ತಾ, ಖರ್ಜೂರ, ಒಣ ಖರ್ಜೂರ ಮತ್ತು ದ್ರಾಕ್ಷಿ ಎಲ್ಲ ನೀರಲ್ಲಿ ನೆನೆಸಿಟ್ಟಿದ್ದೆ. ನಾನು ಒಂದು 4 hour ನೆನೆಸಿಟ್ಟಿದ್ದೆ. ಡ್ರೈ ಫ್ರೂಟ್ಸು, ದ್ರಾಕ್ಷಿ ನೆನೆಸಿಟ್ಟಿರಲಿಲ್ಲ, ಇನ್ನು ಬೇರೆಲ್ಲ ನೆನೆಸಿಟ್ಟಿದ್ದೆ. ನೋಡಿ, ಸಣ್ಣ ಶಾವಿಗೆ, ಮತ್ತು ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿರಂಜಿ ಅಂತ ಬರುತ್ತೆ, ಅದು ತೊಗೊಂಡಿದ್ದೆ, ಮತ್ತು ತುಪ್ಪ ಸ್ವಲ್ಪ ಅಷ್ಟು ತೊಗೊಂಡು. ನೋಡಿ, ಒಂದು ಬಟ್ಲಿಟ್ಬಿಟ್ಟು ಸ್ಟವ್ ಮೇಲೆ ಹಾಲು ಹಾಕ್ತಿದ್ದೀನಿ. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ, 2 ಗ್ಲಾಸ್ ಹಾಲು. ಹಾಲು ಚೆನ್ನಾಗಿ ಕುದಿಬೇಕು. ಹಾಲು ಚೆನ್ನಾಗಿ ಒಂದು ಕಡೆ ಕುದೀತಾಯಿದೆ. ಈಗ ಬಿಸಿ ಹಾಲನ್ನ ಸ್ವಲ್ಪ ಕೇಸರಿ ದಳ ಇತ್ತಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ, ಅದೆಲ್ಲ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು. ನೋಡಿ, ಚಿರಂಜಿನ ಸ್ವಲ್ಪ ಹಂಗೆ ಬೆಚ್ಚಗೆ ಫ್ರೈ ಹುರ್ಕೊತಾ ಇದ್ದೀನಿ ನಾನು, ಹಂಗೆ ಡ್ರೈ ಆಗಿ. ಮತ್ತು ನಾನು ತುಪ್ಪದಲ್ಲಿ ಒಂದು ಸರಿ ಹುರ್ಕೊತೀನಿ. ಈಗ ಸ್ವಲ್ಪ ಹಂಗೆ ಡ್ರೈ ಆಗಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಡ್ರೈ ಆದರೆ ಸಾಕು. ನೋಡಿ, ಈಗ ಆಗಿದೆ. ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ ಹುರ್ಕೊಂಡು. ಮತ್ತು ನಾನು ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನೂ ಹುರ್ಕೊತೀನಿ ತುಪ್ಪದಲ್ಲಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ. ನೋಡಿ, ಈಗ ಹಾಲು ಕಾದಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೆ ನಾನು. ಹಾಲು ಕಾಯ್ತಾಯಿದೆ. ಮತ್ತು ಇದೇ ಹಾಲಿಗೆ ನಾನೀಗ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು, ಈಗ ಮೊದಲಿಗೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದರಲ್ಲಿ ದ್ರಾಕ್ಷಿ ಲಾಸ್ಟಲ್ಲಿ ಹಾಕ್ಕೊತೀನಿ, ಕೊನೆಯಲ್ಲಿ ಹಾಕ್ಕೊತೀನಿ. ಫಸ್ಟೇ ಹಾಕಿದ್ರೆ ಅದೆಲ್ಲ ಒಂಥರ ಜಾಸ್ತಿ ಫ್ರೈ ಆಗಿಬಿಡುತ್ತೆ, ಒಂಥರ ಸೀದಂಗೆ ಆಗಿಬಿಡುತ್ತೆ ದ್ರಾಕ್ಷಿ. ಫಸ್ಟು ಬಾದಾಮಿ, ಪಿಸ್ತಾ, ಗೋಡಂಬಿ ಮತ್ತು ಖರ್ಜೂರ, ಒಣ ಖರ್ಜೂರ ಎಲ್ಲ ನಾನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಸಣ್ಣ ಸಣ್ಣಗೆ. ನೋಡಿ, ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಶೀರ್ ಕುರ್ಮಾ ಫ್ಲೇವರು. ಇದೆಲ್ಲ ಸ್ವಲ್ಪ ಇದು ಫ್ರೈ ಆದಮೇಲೆ ನಾನು ದ್ರಾಕ್ಷಿ ಹಾಕ್ಕೊತೀನಿ ಲಾಸ್ಟಲ್ಲಿ. ನೋಡಿ, ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ದ್ರಾಕ್ಷಿನೂ ಸ್ವಲ್ಪ ಫ್ರೈ ಆದಮೇಲೆ ಚಿರಂಜಿ ಇತ್ತಲ್ವ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ನೋಡಿ, ಹಾಲು ಪೌಡ್ರ್ ತೊಗೊಂಡಿದ್ದೆ ನಾನು, ಅದನ್ನು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಚಿರಂಜಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನನಗೆ ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸು. ಈಗ ಅದೇ ಬಾಣಲಿಯಲ್ಲಿ ಶಾವಿಗೆ ತೊಗೊಂಡಿದ್ವಲ್ಲ ನಾವು, ಸಣ್ಣ ಶಾವಿಗೆ, ಅದನ್ನು ಫ್ರೈ ಮಾಡ್ಕೊತೀನಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು. ಅದನ್ನು ಚೆನ್ನಾಗಿ ಅದು ಆಲ್ರೆಡಿ ರೋಸ್ಟೆಡ್ ಶಾವಿಗೆನೇ ಅದು. ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ತುಪ್ಪದಂತ. ಸ್ವಲ್ಪ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಈಗ ಆ ಕೇಸರಿ ನೆನೆಸಿಟ್ಕೊಂಡಿದ್ನಲ್ಲ ಬಿಸಿ ಹಾಲಲ್ಲಿ, ಅದು ಚೆನ್ನಾಗಿ ಕಲರ್ ಬಿಟ್ಕೊಂಡಿದ್ದೆ. ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದೆ ಕಲರ್. ಅದನ್ನು ಹಾಕ್ಕೊಂಡೆ. ಮತ್ತು ಹಾಲು ಪೌಡ್ರ್ ಕಲಸಿಟ್ಟಿದ್ನಲ್ಲ ಅದು ಹಾಕಿದೆ. ಡ್ರೈ ಫ್ರೂಟ್ಸು, ಶಾವಿಗೆ ಎಲ್ಲ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕುದೀತಾ ಇದೆ. ಈಗ ಮಿಲ್ಕ್ ಮೇಡ್ ತೊಗೊಂಡಿದ್ನಲ್ಲ ಅದು 1 ಕಪ್ ಆಗೋಷ್ಟು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ನೀವು ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ರಿ, ಯಾಕಂದರೆ ಮಿಲ್ಕ್ ಮೇಡು ಆಲ್ರೆಡಿ ಸ್ವೀಟ್ ಇರುತ್ತೆ ಅದರಲ್ಲಿ. ಹಂಗಾಗಿ ನೋಡ್ಕೊಂಡು ಹಾಕ್ಕೊಬೇಕು ಸಕ್ಕರೆ 1 ಕಪ್ ಹಾಕ್ತಾಯಿದ್ದೀನಿ ಅಷ್ಟೇ, ಚಿಕ್ಕ ಕಪ್ಪಲ್ಲಿ. ನೋಡಿ ಸ್ನೇಹಿತರೆ, ಈಗ ನಾನು ಇದಕ್ಕೆ ಸಣ್ಣ ಏಲಕ್ಕಿನ ಒಂದು 4 ಏಲಕ್ಕಿ ಸಣ್ಣ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಏಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ರೆಡಿ ಆಯಿತು ಶೀರ್ ಕುರ್ಮಾ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡ್ಕೊಳ್ಳಿ ನೀವು ಒಂದ್ಸರಿ, ಟ್ರೈ ಮಾಡಿ. ನಾನು ಒಂದು ಬೌಲ್ ಸರ್ವ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಮಾಡ್ತಾ ತುಂಬ ರುಚಿಯಾಗಿತ್ತು. ನಿಮಗೇನಾದರೂ ಶೀರ್ ಕುರ್ಮಾ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.